ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪ್ರವೇಶ ಪರೀಕ್ಷೆ ವೇಳೆಯಲ್ಲಿ ಭಾರಿ ಗೊಂದಲ ಕ್ರಿಯೇಟ್ ಆಗಿದೆ. 10:30ಕ್ಕೆ ಕೊಡಬೇಕಾಗಿದ್ದಂತಹ ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ಕೊಟ್ಟಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬೆಳಗ್ಗೆ 10:30 ಪ್ರಶ್ನೆ ಪತ್ರಿಕೆ ನೀಡಬೇಕಾಗಿತ್ತು, ಆದರೆ ಅರ್ಧ ಗಂಟೆ ತಡವಾಗಿ ನೀಡಿರುವ ಆರೋಪ. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ತಿಕೋಟಾದ ಶಾರದಾಂಬ PU ಕಾಲೇಜಿನಲ್ಲಿ ಗೊಂದಲವೇ ಕ್ರಿಯೇಟ್ ಆಗಿದೆ. ಇದೇ ವೇಳೆ ಓರ್ವ ಪೇದೆ ಪ್ರಶ್ನೆ ಪತ್ರಿಕೆ ಹೊರಗಡೆ ಕೊಂಡೊಯ್ದ ಆರೋಪ ಕೂಡ ಕೇಳಿಬರ್ತಾ ಇದೆ. ಘಟನೆ ಖಂಡಿಸಿ ಸ್ಥಳದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಯಾವಾಗ ಈ ಗೊಂದಲ ಕ್ರಿಯೇಟ್ ಆಯಿತು, ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷಾರ್ಥಿಗಳಿದ್ದಾರೆ ಅವರು ಹೊರಗಡೆ ಕುಳಿತು ಹೋರಾಟವನ್ನು ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅರ್ಧ ಗಂಟೆ ಪ್ರಶ್ನೆ ಪತ್ರಿಕೆ ಲೇಟಾಗಿ ಕೊಟ್ಟಿದ್ದಾರೆ. ಹೀಗಾದರೆ ನಾವು ಪರೀಕ್ಷೆ ಬರೆಯೋದು ಹೇಗೆ ಸ್ವಾಮಿ? ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕಾಗದೇ ಇರುವಂತಹ ಒಂದು ಸೆಂಟರ್ಗಳಿಗೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಯಾಕೆ? ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಯೋಗ್ಯತೆ ಇರದೇ ಇರುವಂತಹ ಸೆಂಟರ್ಗಳಿಗೆ ಎಕ್ಸಾಮ್ ಬರೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಯಾಕೆ ಅಂತ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪವನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, PC ಪರೀಕ್ಷೆ ನಡಿಬೇಕಾಗಿತ್ತು, ಅರ್ಧ ಗಂಟೆ ಲೇಟ್ ಆಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಏನಿದು ಆರೋಪ? ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ಸಂತೋಷ್, ಬೆಳಗ್ಗೆ 10:30 ಕೊಡಬೇಕಿದ್ದ ಪ್ರಶ್ನೆ ಪತ್ರಿಕೆಯನ್ನು ಅರ್ಧ ಗಂಟೆ ತಡವಾಗಿ 11 ಗಂಟೆಗೆ ನೀಡಿದ್ದಾರೆ ಎಂದು ಆರೋಪಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅದೇ ವೇಳೆ ಅಷ್ಟರಲ್ಲಿ ಒಬ್ಬ ಪೊಲೀಸ್ ಪೇದೆ ಒಬ್ಬನು ಪ್ರಶ್ನೆ ಪತ್ರಿಕೆ ಹೊರಗಡೆ ಕೊಂಡೊಯ್ದಿದ್ದಾರೆ ವಿದ್ಯಾರ್ಥಿಗಳು ಆರೋಪ ಮಾಡಿ ಪ್ರತಿಭಟನೆ ನಡೆಸ್ತಾರೆ ಸ್ಥಳದಲ್ಲಿ. ಈ ಪ್ರಶ್ನೆ ಪತ್ರಿಕೆ ಹಗರಣದಲ್ಲಿ ಇತ್ತೀಚಿನ ದಿನಗಳ ಮಾಹಿತಿ ತುಂಬಾ ಹರಡುತ್ತಿದ್ದು. ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಒಬ್ಬ ಪೇದೆ, ಏನು ಪೊಲೀಸ್ ಪೇದೆ ಪರೀಕ್ಷೆಗೆ ಬಂದಿದ್ದಂತಹ ಅಭ್ಯರ್ಥಿ ಪ್ರಶ್ನೆ ಪತ್ರಿಕೆ ತಗೊಂಡು ಹೊರಗಡೆ ಹೋಗಿದ್ದ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆಕ್ರೋಶ ಭುಗಿಲೇಳುತ್ತೆ. ಇದೀಗ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಪರೀಕ್ಷೆ ಬರೆದಿದ್ರು ಪರೀಕ್ಷಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅಭ್ಯರ್ಥಿಗಳು ಅಲ್ರಿ, ಒಂದು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಬರೆಸೋದಕ್ಕೆ ಸಾಧ್ಯ ಆಗಲ್ಲ ಅಂತಂದ್ರೆ ಹೇಗಿದು ಅಂತ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಗಡೆ ಬಿಡಬೇಕಾದ್ರೆ ಸಾಕಷ್ಟು ತಪಾಸಣೆ ಮಾಡಿ ಒಳಗಡೆ ಬಿಡ್ತೀರಿ ಸ್ವಾಮಿ ನೀವು. ಒಳಗಡೆ ಹೋಗಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಕೊಟ್ಟಿದ್ದು ಎಷ್ಟು ಗಂಟೆಗೆ? 10:00ವರೆಗೆ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಇರಬೇಕಾಗಿತ್ತು. ಒಂದೇ ಒಂದು ನಿಮಿಷ ಎಕ್ಸ್ಟ್ರಾ ಟೈಮು ಕೂಡ ಯಾರೂ ಕೊಡಲ್ಲ. ಅರ್ಧ ಗಂಟೆ ಆ ಪರೀಕ್ಷಾ ಅಭ್ಯರ್ಥಿಗಳ ಸಮಯವನ್ನೇ ನೀವು ತಿಂದು ಹಾಕ್ತೀರಿ ಅಂತಂದರೆ ಅವರ ಭವಿಷ್ಯವನ್ನೇ ತಿಂದು ಹಾಕಿದಾಗ ಅಲ್ವೇ? ಯಾರು ಕೊಡಬೇಕು ಇದಕ್ಕೆ ಉತ್ತರವನ್ನು? ಇದರ ಜೊತೆಗೆ ಯಾರೋ ಒಬ್ಬ ಪರೀಕ್ಷಾರ್ಥಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಹೊರಗಡೆ ಹೋಗಿದ್ದಾನಂತೆ. ಅಲ್ಲಿಂದ ಹೊರಗಡೆ ಬಂದ್ರಂತೆ. ನಂತರದಲ್ಲಿ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರ, ಏನು ಎತ್ತ ಅದರ ಬಗ್ಗೆಯೂ ಕೂಡ ಮಾಹಿತಿಗಳು ಬೇಕಾಗುತ್ತಿಲ್ಲ. ಆದರೆ ಎಲ್ಲ ರೀತಿಯಲ್ಲೂ ಕೂಡ ತಪಾಸಣೆ ಮಾಡಿ ಒಳಗಡೆ ಕಳಿಸುವಂತಹ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೊರಗಡೆ ಹೋಗೋದಕ್ಕೆ ಹೇಗೆ ಬಿಟ್ಟರು? ಅಲ್ಲಿದ್ದಂತಹ ಏನು ಪರೀಕ್ಷೆ ಬರೆಸೋದಕ್ಕೆ ಬಂದಿರುವಂತಹ ಶಿಕ್ಷಕರು ಯಾರಿದ್ದಾರೆ, ಯಾರನ್ನ ನೇಮಕ ಮಾಡಲಾಗಿತ್ತು, ಅವರೇನು ಮಾಡ್ತಾ ಇದ್ರು? ಅಂದರೆ ಎಷ್ಟರ ಮಟ್ಟಿಗೆ ಈ ಗೊಂದಲ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಬೇಜವಾಬ್ದಾರಿತನ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಕುರಿ ಸಂಖ್ಯೆ ಆಗಿದೆ ಇದೆಲ್ಲವೂ ಕೂಡ. ಯಾರು ಏನಾದರೆ ಏನಪ್ಪ, ನಮಗೇನಾಗೋದಿದೆ ಅನ್ನುವಷ್ಟರ ಮಟ್ಟಿಗೆ ಈ ವ್ಯವಸ್ಥೆ ಗಬ್ಬೆದ್ದು ಹೋಗಿದೆ ಈಗ.